ಏನ್ ಮಮ್ಮಿ ಗಣೇಶ ಹಬ್ಬ ಜೋರ? ಜೋರೆ, ಯಾಕಂದ್ರೆ ಪ್ರತಿ ಹಿಂದೂಗಳ ಹಬ್ಬ ಗಣೇಶ ಹಬ್ಬ. ವರಮಹಾಲಕ್ಷ್ಮಿ ಅಷ್ಟೇ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ನೆನ್ನೆನೆ ದೊಡ್ಡ ಗಣೇಶ ತಗೊಂಡೋಗಿ ಇಟ್ಟಿದ್ವಿ. ಈಗ ತಾನೇ ಬೆಂಗಳೂರಿಗೆ ಹೋಗ್ಬಿಟ್ಟು ಆ್ಯಂಕರಿಂಗ್ ಮುಗಿಸ್ಕೊಂಡ್ ಬಂದೆ, ಟಯರ್ಡ್ ಆಗೋಗಿದೆ. ಆದ್ರೂ ನನ್ನ ಮಗ ಬಿಡ್ಬೇಕಲ್ವಾ, ಮಮ್ಮಿ ಇನ್ನೊಂದು ಚಿಕ್ಕ ಗಣೇಶ ತಗೊಂಬರೋಣ ಅಂತ ಕರ್ಕೊಂಡ್ಬಂದಿದ್ದಾನೆ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ. ಈ ಸತಿ ತುಂಬಾ ಡಿಫ್ರೆಂಟ್ ಗಣೇಶಗಳೆಲ್ಲ ಬಂದಿದೆ. ಬಾಂಬೆ ಗಣೇಶ, ವೆರೈಟಿ ಗಣೇಶ, ಗೌರಿ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡೋಣ ಮಗ ಯಾವ ಸೆಲೆಕ್ಟ್ ಮಾಡ್ತಾನೋ, ಬನ್ನಿ ನೋಡೋಣ. ಭಾಗ್ಯಲಕ್ಷ್ಮಿ, ಆಗ ಎಷ್ಟು ವರ್ಷದಿಂದ ಈ ತರ ಗಣೇಶ ಮಾಡ್ತಾ ಇರ ವ್ಯಾಪಾರ ಮಾಡ್ತಾ ಇರ? ನಾವು 30 ವರ್ಷದಿಂದ ಮಾಡ್ತಾ ಇದ್ದೇವೆ. 30 ವರ್ಷದಿಂದ. ಈ ಗಣೇಶ ಎಲ್ಲ ನೀವೇ ತಯಾರು ಮಾಡೋದ? ನಾವು ಕೊಂಡ್ಕೊಂಡ್ ಬಂದು ವ್ಯಾಪಾರ ಮಾಡೋದು. ಎಲ್ಲಿಂದ ಕೊಂಡ್ಕೊಂಡ್ ಬರ್ತೀರಾ? ಅದು ಒಂದೊಂದು ಗಣೇಶ ಒಂದೊಂದೂರಿಂದ ಬರುತ್ತೆ. ಗೋಕಾಕಿಂದ ಬರುತ್ತೆ. ಓ, ಗೋಕಾಕ್ ಅಲ್ಲಿಂದ ತರಿಸ್ತೀರಾ? ಹಾವೇರಿ, ಗೋಕಾಕ್, ತಮಿಳ್ನಾಡು, ಆಂಧ್ರ. ಓ, ಇದರಲ್ಲಿ ಎಷ್ಟು ದಿವಸದಿಂದ ನೀವು ತರಿಸ್ಕೊಡಕ್ಕೆ ಇದ್ ಮಾಡ್ತೀರಾ? ನಾವು ಒಂದು ತಿಂಗಳ ಮುಂಚೆನೆ ತರಿಸಿಟ್ಕೊಂಡ್ಬಿಡ್ತೀವಿ. ಸ್ಟಾಕ್ ಮೊದ್ಲೇ ಆರ್ಡರ್ ಮಾಡ್ಬಿಟ್ರೆ ಎಲ್ಲ ಕೊರಿಯರ್ ಮಾಡ್ತಾರಾ? ಕೊರಿಯರ್ ಮಾಡಲ್ಲ, ನಾವೇ ಹೋಗಿ ನೀವೇ ಹೋಗಿ ತಗೊಂಡ್ಬರ್ತೀರಾ? ಓಕೆ. ಮತ್ತೆ ಇದು ಈ ಸತಿ ವೆರೈಟಿ ಗಣೇಶ ಬಂದಿದೆಯಲ್ಲ ಅಕ್ಕ. ಈ ಸತಿ ಬಾಂಬೆ ಗಣೇಶ, ಟೈಪ್ ಬಂದಿದೆ, ಗೋಕಾ ಗಣೇಶ ಬಂದಿದೆ. ತುಂಬಾ ಚೆನ್ನಾಗಿದೆ. ಎಲ್ಲ ಒಂಥರ ಗೌರಿಯಿಂದ ಹಿಡಿದು ಗಣೇಶ ಎಲ್ಲ ವೆರೈಟಿ ಆಗಿದೆ. ಮತ್ತೆ ಕೆಲವೊಂದು ಈಗ ನೀವೇ ವರ್ಕ್ ಎಲ್ಲ ಮಾಡ್ತಾ ಇರಾ? ತುಂಬಾ ಚೆನ್ನಾಗಿದೆ. ಹೇಗ್ ನಡೀತಿದೆ ಅಕ್ಕ ವ್ಯಾಪಾರ? ಇವಾಗ ಇನ್ನ ಸ್ವಲ್ಪ ಡಲ್ಲಾಗೆ ಇದೆ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಯಾಕಂದ್ರೆ ಗಣೇಶ ಹಬ್ಬ ಇನ್ನೇನು 1 or 2 days ಇದ್ದಾಗ ತಗೊಳ್ತಾರೆ. ಹಾಗಾಗಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಫಸ್ಟ್ ಅಂಗಡಿನೇ ನಿಮ್ದು, ಹಾಗಾಗಿ ನಿಮ್ನ ನೋಡೋಣ ಹೇಗೆ ನಡೀತಾ ಇದೆ ಅಂತ. ಆದಷ್ಟು ಗಣೇಶ ಎಲ್ಲರ ಮನೆಗೂ ಆ ಗಣೇಶ ಹಬ್ಬ ಆಚರಿಸ್ಲಿ. ಎಲ್ಲರೂ ಈ ಗಣೇಶ ಮೂರ್ತಿನ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿ ವಿಘ್ನ ನಿವಾರಕನನ್ನ ನಾವು ಎಲ್ಲರೂ ಹಬ್ಬ ಆಚರಿಸ್ಲಿ. ಆದಷ್ಟು ಒಳ್ಳೆ ವ್ಯಾಪಾರ ಆಗ್ಲಿ. ನಿಮ್ ಗಣೇಶನು ಅಷ್ಟೇ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಮೊದಲೇ ತಿಳಿಸ್ತಾ ಇದೀವಿ. ಥ್ಯಾಂಕ್ ಯು ಅಕ್ಕ. ಧನ್ಯವಾದ. ಹಾಯ್ ಅಕ್ಕ, ಏನ್ ನಿಮ್ಮ ಹೆಸರು? ಅಂಬಿಕಾ. ಓಕೆ, ನಿಮ್ಮೂರು? ಕೋಲಾರೇನಾ? ಕುಂಬಾರಪೇಟೆ. ಓಕೆ, ಎಷ್ಟು ವರ್ಷಗಳಿಂದ ಈ ಗಣೇಶ ಮೂರ್ತಿ ವ್ಯಾಪಾರ ಮಾಡ್ತಾ ಇರ? ಕಸಬು ಇದು. ಓ, ಕುಲಕಸಬಾ. ಓಕೆ, ಎಷ್ಟು ವರ್ಷಗಳಿಂದ? ನಾವು ನಮ್ಮ ಪೂರ್ವ ಕಾಲದಿಂದ ಮಾಡ್ತಿದ್ದಾರೆ. ಓ, ಫ್ಯಾಮಿಲಿ ತಲೆಮಾರಿನಿಂದ ಮಾಡ್ಕೊಂಡ್ ಬರ್ತೀರಾ? ಅದು ನೀವು ಹಂಗೆ ಕಂಟಿನ್ಯೂ ಮಾಡ್ತಾ ಇರಾ? ಎಷ್ಟು ವರ್ಷಗಳಿಂದ ಅಂದ್ರೆ ಈ ಗಣೇಶನ ನೀವು ಪ್ರತಿಷ್ಠಾಪನೆ ಮಾಡ್ಬೇಕಾದಾಗ ಎಲ್ಲರೂ ಗಣೇಶನ ಮೂರ್ತಿನ ತಯಾರು ಮಾಡ್ಬೇಕು, ಎಷ್ಟು ತಿಂಗಳಿಂದ ನೀವು ಪ್ರಿಪರೇಷನ್ ಮಾಡ್ಕೊಳ್ತೀರಾ? ನವೆಂಬರ್ ದಸರಾ ಆದ್ಮೇಲೆ 1-2 ತಿಂಗಳು ಗ್ಯಾಪ್ ತಗೊಂತೀವಿ. ಆಮೇಲೆ ಹಂಗೆ ಸ್ಟಾರ್ಟ್ ಮಾಡ್ಕೊಂತೀವಿ. ಇದು ಮೂರ್ತಿ ನೀವೇ ಮಾಡ್ತೀರಾ, ತಯಾರು ಮಾಡೋದಾ ಇಲ್ಲ ಬೇರೆ ಕಡೆ ತರಿಸ್ಕೊಳ್ಳೋದಾ? ಕೆಲವೊಂದು ತರಿಸ್ಕೊಂತೀವಿ, ಕೆಲವೊಂದು ನಾವೇ ಮಾಡ್ತೀವಿ. ಓಕೆ. ಅಂದ್ರೆ ನೀವೇ ಕೆಲವೊಂದು ತಯಾರು ಮಾಡ್ತೀರಾ? ಮತ್ತೆ ಈ ಸತಿ ಎಲ್ಲ ವೆರೈಟಿ ಗಣೇಶ ಬಂದಿದೆ, ಎಲ್ಲ ಡಿಫ್ರೆಂಟ್ ಆಗಿದೆ. ನಿನ್ನೆ ಮಗ ನೀನ್ ಮಾತ್ರ ತಗೊಂಡೋದ ಒಂದು ದೊಡ್ಡ ಗಣೇಶ, ತುಂಬಾ ಚೆನ್ನಾಗಿತ್ತು. ಮತ್ತೆ ಈ ಸತಿ ವರ್ಕ್ ಎಲ್ಲ ಮಾಡಿಸ್ತಾ ಇದೀರಾ? ಹೌದು. ಹೇಗಿದೆ ವ್ಯಾಪಾರ, ಹೆಂಗಿದೆ? ಈ ಮಳೆಯಿಂದ ಸ್ವಲ್ಪ ಕಡಿಮೆ. ಹೌದು, ನಮ್ಗದು ತುಂಬಾ ಶಾಂತಲ ಬಟ್ಟೆ ಸಿಲ್ಕ್ ಸಾರಿ ಅವ್ರು ಇದಾರಲ್ಲ, ಅವ್ರೆಲ್ಲಾನು ಸೀರೆ ತಗೊಂಡ್ರೆ ಗಣೇಶ ಫ್ರೀ ಅಂತ ಆತರ ಆಫರ್ಸ್ ಇಟ್ಟಿದ್ದಾರೆ. ಆತರ ಇಟ್ಟಿರೋದ್ರಿಂದ ನಮ್ಗೆ ಲಾಸ್ ಆಗ್ತಿದೆ ಸ್ವಲ್ಪ. ಹೌದಾ? ಹೌದು. ಇದು ಕಡಿಮೆ ಮಾಡ್ಸಿದ್ರೆ ನಮ್ಗೆ ಒಳ್ಳೇದು. ಯಾಕಂದ್ರೆ ನೀವು ಇದನ್ನೇ ನಂಬ್ಕೊಂಡು ನಡೆಸ್ತಿರಲ್ವಾ? ಮತ್ತೆ ಸೆಲೂನವರು ಸ್ವಲ್ಪ ನಿಯನ್ಶಿ ಅವರು ಇವರೆಲ್ಲಾನು ಕಟಿಂಗ್ ಫೇಶಿಯಲ್ ಬಂದ್ರೆ ಗಣೇಶ ಫ್ರೀ ಅಂತ ಹೇಳ್ತಾ ಇದಾರೆ. ಈ ಸತಿಯಿಂದ ಆತರ ಮಾಡಿದ್ದಾರೆ. ಅದೆಲ್ಲ ಕಡಿಮೆ ಆದ್ರೆ ನಮ್ಗೆ ಬೆಟರ್. ಅದೇ ಅಂದ್ರೆ ಇವತ್ ಸ್ವಲ್ಪ ಅಂದ್ರೆ ಇನ್ನೊಂದ್ 2-3 ದಿವಸದಂಗೆ ನಾಳೆಯಿಂದ ಸ್ವಲ್ಪ ನಾಳೆಯಿಂದಾನೇ ಬಿಸ್ನೆಸ್ ಶುರು ಆಗೋದು. ನೋಡಿ, ನಮ್ಮ ಕೋಲಾರದ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಗಣೇಶ ಮೂರ್ತಿನ ಈ ತರ ಅವರೇ ತಯಾರು ಮಾಡಿ ಅವರೇ ಜೀವನಕ್ಕೋಸ್ಕರ ಈ ಕಸಬನ್ನೇ ಕುಲಕಸಬನ್ ಅಂತ ನಂಬಿಕೊಂಡು ಇದನ್ನ ಮಾಡ್ತಾ ಇರ್ತಾರೆ. ದಯವಿಟ್ಟು ನಮ್ಮೆಲ್ಲ ಕೋಲಾರದ ಜಿಲ್ಲೆಯ ಎಲ್ಲ ಸುತ್ತಮುತ್ತ ಇರುವಂತ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಬನ್ನಿ. ಇಲ್ಲಿ ಎಷ್ಟೋ ಮಳಿಗೆಗಳಿದೆ, ಗೌರಿ ಗಣೇಶ ಡಿಫ್ರೆಂಟ್ ಗಣೇಶ ಇದೆ. ಬನ್ನಿ, ಇಲ್ಲಿ ಬಂದು ತಗೊಳ್ಳಿ. ಎಲ್ಲರ ಮನೆಗಳಲ್ಲೂ ಗಣೇಶ ಹಬ್ಬವನ್ನ ಸಂಭ್ರಮದಿಂದ ಆಚರಿಸೋಣ. ಆ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಹಬ್ಬವನ್ನ ಎಲ್ಲೆಲ್ಲೂ ಜೈ ಜೈ ಗಣೇಶ ಅಂತ ಎಲ್ಲರಿಗೂ, ಚಿಕ್ಕ ಮಕ್ಕಳಿಂದ ಇದು ದೊಡ್ಡವರೆಗೂ ಗಣೇಶ ಹಬ್ಬ ಅಂದ್ರೆ ಎಲ್ಲರಿಗೂ ಖುಷಿ. ಒಂದು ಸಾಂಗ್ಸ್ ಹಾಕೊಂಡಾಗ್ಬೋದು. ಪ್ರತಿಯೊಂದು ಏರಿಯಾಗಳಲ್ಲಿ, ಬಡಾವಣೆಗಳಲ್ಲಿ ಗಣೇಶ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಮಳಿಗೆಗಳ ಹತ್ರ ಬಂದು ಇಲ್ಲೇ ಗಣೇಶ ತಗೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಕೋಲಾರಲ್ಲಿ
ಎಷ್ಟೊಂದು ಸ್ಟಾಲ್ಸ್ ಬಂದಿದೆ. ಗಣೇಶ ವೆರೈಟಿ ಆಗಿದೆ. ಬನ್ನಿ ನೋಡೋಣ, ಇನ್ನು ಡಿಫ್ರೆಂಟ್ ಶಾಪ್ಸ್ ಇದಾವೆ, ಬನ್ನಿ ನೋಡೋಣ. ಹಾಯ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ನಂದಿನಿ. ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಆಕ್ಚುಲಿ ಮೇಕಪ್ ಆರ್ಟಿಸ್ಟ್. ಓ ಹೌದಾ? ಹೌದು, ಬಟ್ ನನ್ಗೆ ನನ್ನ ಅಪ್ಪಂದು ಬಿಸ್ನೆಸ್ ಇದೆ ಆಕ್ಚುಲಿ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಪ್ಪ? ಅರೌಂಡ್ 3 to 4 years. 3 to 4 years 3 to 4 years ನ ಕೋಲಾರಲ್ಲೇ ಹಾಕ್ತಾ ಇದೀವಿ. ಓಕೆ, ಬಟ್ ಆಕ್ಚುಲಿ ಅಪ್ಪಂದು ಮುಳ್ಬಾಗ್ಲಲ್ಲಿ ಇದೆ. ಹೌದಾ? ಅಲ್ಲಿ ಕೂಡ ಸ್ಟಾಲ್ ಇದೀರಾ? ಅವರು ಆಕ್ಚುಲಿ ಎಕ್ಸ್ಪೈರ್ ಆದ್ರು. ಸಾರಿ. ಸೊ ಹಂಗಾಗಿ ನಾನು ಏನಾದ್ರು ಒಂದ್ ಸ್ವಲ್ಪ ಅವ್ರದ್ದು ಅಂತ ನೆನಪು ಅಂತ ತಗೊಂಡು, ಅಂದ್ರೆ ಲೈಕ್ ಅವ್ರಿಗಿದು ಆಲ್ಮೋಸ್ಟ್ 20 years ಬಿಸ್ನೆಸ್ ಇದು ಅವ್ರದ್ದು. ಓಕೆ, ಕುಲಕಸ್ಬು. 25 years ಇಂದ ಅವರು ಬೇರೆ ಬೇರೆ ಕಡೆಯಿಂದ ತರಿಸಿ ಎಲ್ಲ ಮಾರಾಟ ಮಾಡ್ತಾ ಇದ್ರು. ಸೊ ನನ್ಗೆ ಎಲ್ಲೋ ಒಂದ್ ಸ್ವಲ್ಪ ಡ್ರೀಮ್ ಇದು, ನಾನು ಅಪ್ಪನ ಕನಸನ್ನ ನಾನು ಹಂಗೆ ಒಂದ್ ಸ್ವಲ್ಪ ಇದ್ ಮಾಡ್ಬೇಕು ಅಂತ. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಸಪೋರ್ಟ್ ಇಂದ ನಾನು ಎವ್ರಿ ಇಯರ್ ಈಗ 4 years ಇಂದ ಮದುವೆ ಆದ್ಮೇಲೆ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತಿರಲ್ಲ, ಮೇಕಪ್ ಆರ್ಟಿಸ್ಟ್ ಹಾಕೊಂಡು ಜೊತೆಗೆ ಅಪ್ಪನ ಒಂದು ಕನಸನ್ನ ಅದಕ್ಕೆ ಸಾಕ್ಷೀಕರಿಸಬೇಕು ಅಂತ ನೀವು ಈ ತರ ಬಿಸ್ನೆಸ್ ಅಲ್ಲಿ ಇದ್ ಮಾಡ್ತಿರೋದು. ಒಂದು 4 years ಇಂದ ನಾವ್ ನಡೆಸಿದೀವಿ ಇದನ್ನ. ಓಕೆ, ಇದೆಲ್ಲ ವೆರೈಟೀಸ್ ಈ ಸತಿ ಜಾಸ್ತಿ ವೆರೈಟೀಸ್ ಬಂದಿದೆ. ಇದೆಲ್ಲ ನೀವು ಬೇರೆ ಬೇರೆ ಕಡೆಯಿಂದ ತರಿಸ್ತೀರಾ? ಆಕ್ಚುಲಿ ನಾವು ಗೊತ್ತಿರೋರ ಹತ್ರ ಅಪ್ಪನ ಫ್ರೆಂಡ್ಸ್ ಬಾಗಲ್, ತಿರುಪತಿ, ಕುಂಗ್ನೂರು ಆ ಕಡೆಯಿಂದ ಎಲ್ಲ ಐಟಮ್ ಬರುತ್ತೆ. ಈವನ್ ಬೇರೆ ತಮಿಳ್ನಾಡು ಸೈಡ್ ಆ ತರ ಕೃಷ್ಣಗಿರಿ ಆ ಕಡೆಯಿಂದ ಎಲ್ಲ ಹೇಗಿದೆ ಬಿಸ್ನೆಸ್, ಹೇಗಿದೆ ವ್ಯಾಪಾರ? ಸದ್ಯಕ್ಕೆ ಇದು ಇನ್ನು ಫಸ್ಟ್ ಎಲ್ಲರೂ ನಾವು ಕೇಳ್ಕೊಂಡ್ ಬಂದಾಗ ಎಲ್ಲರೂ ಪಾಪ ಮಳೆ ಅಂತ ಅದೊಂದು ನಿನ್ನೆ ತೀರಾ ಮಳೆ ಫುಲ್ ಕಂಪ್ಲೀಟ್. ಏನು ನಿನ್ನೆ ಇವನ್ ಅಂತ ಇದ್ದ, ನಿನ್ನೆ ದೊಡ್ಡ ಗಣೇಶ ಅಂತ ತಗೊಂಡೋದ್ವಿ. ಮಮ್ಮಿ ಮಳೆ, ಮಮ್ಮಿ ಪಾಪ ಹೆಂಗಿರ್ತಾರ ಮಮ್ಮಿ ಅಂತ ತುಂಬಾ ಫೀಲ್ ಮಾಡ್ಕೊಳ್ತಿದ್ದ. ಇದೊಂದು ಸೀಸನ್ ಅಲ್ವಾ, ಪ್ರತಿ ವರ್ಷ ಎಲ್ಲರ ಮನೇಲಿ ಗಣೇಶ ಅಂದಾಗ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗೂ ಒಂಥರ ಹಬ್ಬ ಮಾಡೋ ಸಂಭ್ರಮ. ಸೊ ಏನ್ ಅಂತ ಅದೊಂದು ನಮ್ಗೆ. ಬಟ್ ನೋಡೋಣ, ಇನ್ನು 2 days ಇದೆಯಲ್ಲ, ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಏನು ಇಲ್ಲ ಸದ್ಯಕ್ಕೆ. ಜಸ್ಟ್ ಮೂವ್ ಆದ್ರೆ ಸಾಕು ಎಲ್ಲ. ಹೌದೌದು, ನೀವು ಹಾಕಿರೋ ಬಂಡವಾಳ ಅಲ್ವಾ? ಇಲ್ಲ, ಆದಷ್ಟು ನಮ್ಮೆಲ್ಲ ಕೋಲಾರ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಗಣೇಶನ ಮನೆ ತಗೊಂಡೋಗಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ಹಬ್ಬನ ಸಂಭ್ರಮದಿಂದ ಆಚರಿಸಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ನಿಮ್ಮ ಶಾಪ್ ಅಲ್ಲಿ ಕೂಡ ವ್ಯಾಪಾರ ಚೆನ್ನಾಗಾಗ್ಲಿ. ನಿಮ್ಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಸರ್ ನಾವು ಇದು ಹುಡ್ದಾಗ್ನಿಂದ ಇದೆ ಕೆಲಸ. ಹೌದಾ? ಸ್ವಂತ ಇದೆ. ಅಂದ್ರೆ ಇದು ಗಣೇಶ ಎಲ್ಲ ನೀವೇ ಹೌದೌದು, ನಾವೇ ತಯಾರು ಮಾಡ್ತೀವಿ, ಸ್ವಂತ ನಾವೇ ಮಾಡ್ತೀವಿ. ಓಕೆ, ಅಂದ್ರೆ ತುಂಬಾ ವೆರೈಟೀಸ್ ಇದೆ ಈ ಸರಿ, ಡಿಫ್ರೆಂಟ್ ಆಗಿ ಬಂದಿದೆ ಗಣೇಶ. ಅಂದ್ರೆ ಇದು ವರ್ಷನೂ ಒಂದೊಂದ್ ತರ ಹಚ್ಚಿ ಬರುತ್ತೆ. ಅದು ಯಾವ ತರ ಹಚ್ಚಿ ಬರೋದ್ರಿಂದ ನಾವು ಬೇರೆ ಕಡೆಯಿಂದ ಹಚ್ಚೋರ್ನ ಕರೆಸಿ ಹಚ್ಚಿ ಹಾಕ್ಸಿ ತಯಾರು ಮಾಡ್ಕೊಂಡು. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ಲೀಟ್ಲಿ ನೀವೇ ಮಾಡ್ತೀವಿ? ಹೌದು. ಅಂದ್ರೆ ಬಿಸ್ನೆಸ್ ಈಗ ಯಾವ ರೀತಿ ಇದೆ ಅಂಕಲ್? ಸರ್ ಇದು ಬಿಸ್ನೆಸ್ ಈಗ ರಾತ್ರಿ ಫುಲ್ ಮಳೆ, ಸ್ವಲ್ಪ ಡಲ್ಲು. ಈಗ ಮಳೆ ಇಲ್ಲ ಅಂದ್ರೆ ಸ್ವಲ್ಪ ಚೆನ್ನಾಗಿ ನಡೀತದೆ. ಮಳೆ ಇತ್ತಂದ್ರೆ ಸ್ವಲ್ಪ ಡಲ್ ಆಗುತ್ತೆ ಅಷ್ಟೇ, ಸ್ವಲ್ಪ ಬೋರ್ ಆಗುತ್ತೆ, ಏನ್ ಮಾಡಕ್ಕಾಗತ್ತೆ. ಸರಿ ಅಂಕಲ್, ನಿಮಗೂ ನಿಮ್ಮ ಕುಟುಂಬದವರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಅತಿ ಹೆಚ್ಚಿನ ಮನೆಗಳಿಗೆ ನಿಮ್ಮ ಗಣೇಶ ತಲುಪಲಿ ಅಂತ ನಾವು ನಮ್ಮ ತನುಷ್ ವ್ಲಾಗ್ಸ್ ನ ವತಿಯಿಂದ ಹಾರೈಸ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ. ಮಿಂಚುವ ಮಿಂಚುವ ಕರ್ನಾಟಕನೇ ಮಿಂಚುವ, ಕೋಟಿ ಕೋಟಿ ಬೆಂಕೊಡೆದು ಮನೆ ಮನೆಗೂ ಹಂಚುವ ಗಣೆ 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 ಗಣೇಶ. ಸಕಲ ವಿಘ್ನಗಳ ನಿವಾರಕ, ಮೊದಲ ಪೂಜಿತ ಗಜಾನನ, ಪಾರ್ವತಿ ತನಯ ಗಣಪತಿ ನಮ್ಮನೆಗೆ ಬಂದಾಯ್ತು. ಸೊ ನಿನ್ನೆನೆ ನಾವು ದೊಡ್ಡ ಗಣೇಶನ ತಗೊಂಡ್ವಿ. ನಾವಮ್ಮ ಇವತ್ತು ಆಂಕರಿಂಗ್ ಇತ್ತು, ಸೊ ನಾನು ಸಹ ಹೋಗಿದ್ದೆ ಪ್ರೋಗ್ರಾಮ್ಗೆ, ಬೆಂಗಳೂರಲ್ಲಿತ್ತು. ಸೊ ಮುಗಿಸ್ಕೊಂಡಿದ ತಕ್ಷಣ ನಾನು ಅಮ್ಮನ ಬಿಟ್ಟಿಲ್ಲ. ಮಮ್ಮಿ ನನ್ಗೆ ಇನ್ನೊಂದು ಗಣೇಶ ಬೇಕು, ಪುಟ್ಟ ಗಣೇಶ, ಹಾಡು ಹೇಳಕ್ಕೆ, ಹಾಡು ಹೇಳಿ ಜೋಗುಳ ತರ ಹಾಡೋ ತರ. ಅದಕ್ಕೆ ನಾನು ಅಮ್ಮನ ಕರ್ಕೊಂಡು ಹೋದೆ ನಮ್ಮ ಜೂನಿಯರ್ ಕಾಲೇಜಲ್ಲಿ. ಸೊ ಅಲ್ಲಿ ವಿಶೇಷವಾದಂತಹ ಡಿಫ್ರೆಂಟ್ ಗಣೇಶ ಇತ್ತು. ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ವೈಟ್ ಕಲರ್ ಒಂಥರ ಶೈನಿಂಗ್ ಹೊಡಿತಾ ಇತ್ತು, ಸಿಲ್ವರ್ ಗಣೇಶ ತರ. ಸೊ 2 ತಗೊಂಡೆ ನಾನು. ಪ್ರತಿ ವರ್ಷ ನಾನು 2 ಗಣೇಶ ಇಡ್ತೀನಿ ನಮ್ಮ ಮನೇಲಿ. ನೀವು ಹಳೆ ವ್ಲಾಗ್ಸ್ ಅಲ್ಲೆಲ್ಲ ಹೋದ್ರೆ ನಿಮ್ಗೂ ನೋಡಿರ್ತೀರಾ. ಸೊ 2 ಗಣೇಶ ಯಾಕಪ್ಪ ಅಂದ್ರೆ, ಒಂದು ಗಣೇಶ ಪೀಠದಲ್ಲಿ ಕೂರಿಸಿ ಪೂಜೆ ಏನ್ ಮಾಡ್ಬೇಕು ವಿಧಿವಿಧಾನ ಅದ್ರ ಪ್ರಕಾರನೇ ಮಾಡ್ತೀನಿ. ಇನ್ನೊಂದು ಪುಟ್ಟ ಗಣೇಶ ಏನಕ್ಕಪ್ಪ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ನಾನು ಹಾಡು ಹೇಳ್ತೀನಿ. ಗಣೇಶನ ಕೈಯಲ್ಲಿ ಇಟ್ಕೊಂಡು ಹಾಡು ಹೇಳಿ ಒಂಥರ ಜೋಗುಳ ತೂಗಿಸಿ ಗಣೇಶನ್ ಮಲಗಿಸೋ ತರ ಒಂಥರ ಹಾಡು ಹೇಳಿ ಅಲ್ಲಿ ಕೂರ್ಸಕ್ಕೆ ಒಂದು ಗಣೇಶನ. ಸೇಮ್ ಗಣೇಶ ಗೌರಿ ಈ ಗಣೇಶಕ್ಕೆ ತಕ್ಕಂಗೆ ಅವರ ತಾಯಿ ಗೌರಿ, ಈ ಪುಟ್ಟ ಗಣೇಶಕ್ಕೆ ತಕ್ಕಂಗೆ ಇನ್ನೊಂದು ಗೌರಿ. ನಾನು ಇನ್ನೊಂದು ಗಣೇಶ ಸಹ ತಗೊಂಡಿದ್ದೀನಿ. ಇದು ನಮ್ಮ ಅಜ್ಜಿ ಮನೆಗೆ. ನಾನು ಪ್ರತಿ ವರ್ಷ 3 ಗಣೇಶ ಟೋಟಲಿ ನಮ್ಮ ಅಜ್ಜಿ ಮನೇಲಿ ನಾನೊಂದು ಗಣೇಶ ಕೂರಿಸ್ತೀನಿ. ಯಾಕಂದ್ರೆ ಫಸ್ಟ್ ನಾನು ಶುರು ಮಾಡಿದ ಹಬ್ಬ ಅಲ್ಲಿಂದಾನೆ, ನಮ್ಮ ಅಜ್ಜಿ ಮನೇಲಿ ಇದ್ದಾಗಿಂದ, ಚಿಕ್ಕ ಮಗು ಇದ್ದಾಗಿದ್ದಾನು ಅಷ್ಟೇ ಗಣೇಶ ಹಬ್ಬ ಫಸ್ಟ್ ಅಲ್ಲಿ ಶುರು ಆದ್ರಿಂದ ನಾನು ಮೊದಲು ನಮ್ಮ ಅಜ್ಜಿ ಮನೆಗೆ ಗಣೇಶ ಎತ್ಕೊಂಡು ಕೊಡ್ತೀನಿ. ನಾನು ಅಲ್ಲಿ ಕೊಟ್ಟು ಅಲ್ಲಿ ಕೂರಿಸಿ ಅಲ್ಲೂ ನಾನೇ ಪೂಜೆ ಮಾಡ್ತೀನಿ. ನನ್ನ ಮನೇಲಿ ಮುಗಿಸಿ ಅಲ್ಲಿ ಪೂಜೆ ಮಾಡಿ ನಗರದ ಎಲ್ಲಾ ಒಂದು ಟೆಂಪಲ್ಸ್ ಏನಿದೆ
ಆ ಗಣೇಶ ದೇವಸ್ಥಾನ ಎಲ್ಲದಕ್ಕೂ ನಾವು ಭೇಟಿ ಕೊಡ್ತೀವಿ. ನಾನು ನಾವಮ್ಮ ಈ ಡೂಮ್ನೆಟ್ ಸರ್ಕಲ್ ಗಣೇಶ ಆಗಿರ್ಬೋದು, ನಮ್ಮ RTO ಆಫೀಸ್ ಗಣೇಶ ಆಗಿರ್ಬೋದು, ಅದೇ ರೀತಿ ಕೋಟೆಯಲ್ಲಿ ನೆಲೆಸಿರುವಂತಹ ಗಣೇಶ, ಮತ್ತೆ MG ರೋಡ್ ಅಲ್ಲಿ ಗಣೇಶ ಕೂರಿಸಿರ್ತಾರೆ, ಎಲ್ಲಾನು ನಾವು ರೌಂಡ್ ಆಗ್ತೀವಿ. ಸೊ ಈ ಎಲ್ಲ ಒಂದು ವ್ಲಾಗ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಈ ವಿಡಿಯೋ ನಮ್ಮ ಕೋಲಾರಲ್ಲಿ ಯಾವ ರೀತಿ ನಾವು ಗಣೇಶನ ಪರ್ಚೇಸ್ ಮಾಡಿದ್ವಿ, ಗಣೇಶ ಹಬ್ಬದ ಸೆಲೆಬ್ರೇಷನ್ ಯಾವ ರೀತಿ ಇದೆ ನಮ್ಮ ಚಿನ್ನದ ನಾಡಲ್ಲಿ ಅಂತ ಒಂದು ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಇದಾಗಿತ್ತು. ಸೊ ಹಾಗಾಗಿ ನೋಡ್ತಾ ಇದ್ದೀರಾ. ಸೊ ಅವಳಿ ಜವಳಿ ಗಣೇಶ ಗಾಡಿಯಲ್ಲಿ ಎತ್ಕೊಂಡ್ ಬರ್ಬೇಕಾದ್ರೆ ಇಬ್ರು ನನ್ನ ತೊಡೆ ಮೇಲೆ ಕೂತಿದ್ರು. ಈ ಕಡೆ ಒಂದ್ ಗಣೇಶ, ಈ ಕಡೆ ಇಬ್ರು ಒಂದೇ ಸೇಮ್ ಗಣೇಶನೇ. ಅದು ಎಲ್ಲೋ ಶೇಡ್ಸ್ ಇದೆ, ಇದು ಪಿಂಕ್ ಶೇಡ್ ಇದೆ. ಪಿಂಕ್ ಶೇಡ್ ನಾನು ಇಟ್ಕೊಂಡಿನಿ, ಎಲ್ಲೋ ಶೇಡ್ ನಮ್ಮ ಅಜ್ಜಿ ಕೊಡ್ತಾ ಇದ್ದೀನಿ. ಎರಡು ತೊಡೆ ಮೇಲೆ ಇಟ್ಕೊಂಡಿದ್ರೆ ಒಳ್ಳೆ ಅವಳಿ ಜವಳಿ ಮಕ್ಳು ಹೆಂಗ್ ಕೂತಿರ್ತಾರೆ ಹಾಗೆ ಫೀಲ್ ಆಗ್ತಾ ಇತ್ತು. ನನಗೆ ತುಂಬಾ ಖುಷಿ ಆಯ್ತು. ಸೊ ಹಬ್ಬ ಅಂದ ತಕ್ಷಣ ಯಾರಿಗೆ ತಾನೇ ಇಷ್ಟ ಇರಲ್ಲ. ಗಣೇಶ ಹಬ್ಬ ಅಂದ್ರೆ ನಮ್ಮ ಹುಡುಗರಿಗೆ ಹೇಳಲೇಬೇಕಾ, ನಾವಂತೂ ಫುಲ್ ಪ್ರಿಪೇರ್ ಆಗಿರ್ತೀವಿ. ವರಮಹಾಲಕ್ಷ್ಮಿನೇ ನಾನು ಅಷ್ಟು ಇಷ್ಟಪಟ್ಟು ಮಾಡ್ತೀನಿ, ಗಣೇಶ ಹಬ್ಬನ ಬಿಟ್ಬಿಡ್ತೀನಾ ಅದಕ್ಕೆ. ಸೊ ನಮ್ಮ ಮನೆಯಲ್ಲಿ ಇನ್ನು ಆ ಬ್ಯಾಕ್ ಗ್ರೌಂಡ್ ಎಲ್ಲ ಹಾಗೆ ಇದೆ. ಸೊ ಫ್ಲವರ್ ಡೆಕೋರೇಟರ್ಸ್ ಅವರು, ಪವನ್ ಪಾಪ್ ಈವೆಂಟ್ಸ್ ಅವರು ಬರ್ತಾರೆ, ನಾಳೆ ಬರ್ತಾರೆ, 26 ಹಂಗೆ ಬರ್ತಾರೆ, 25th ಈವ್ನಿಂಗ್ ಅಂತ. ಸೊ ಅವ್ರು ಬಂದು ಡೆಕೋರೇಷನ್ ಎಲ್ಲ ಈ ಸರಿ ಡಿಫ್ರೆಂಟ್ ಆಗಿ ಮಾಡಿಸ್ತಾ ಇದೀನಿ. ಅದೇ ರೀತಿ ನಮ್ಮ ಗಣೇಶಗೆ ನಿಮ್ಗೆ ಗೊತ್ತಲ್ವಾ, ಪೂಜೆಗಳಂದ್ರೆ ನನಗೆ ತುಂಬಾ ಇಷ್ಟ. ನಾನು ತುಂಬಾನೇ ಡಿವೋಷನಲ್ ಮತ್ತೆ ಭಕ್ತಿ ಜಾಸ್ತಿ ನನಗೆ. ಅದರಲ್ಲೂ ಮುದ್ದು ಗಣೇಶನ್ಗೆ ಯಾವ ರೀತಿ ಅಲಂಕಾರ ಮಾಡ್ತೀನಿ, ಹೇಗೆ ನಾನು ಪೂಜೆ ಎಲ್ಲ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ತಪ್ಪದೆ ನೋಡ್ತೀರಾ ಅಲ್ವಾ. ಇದು ನಿಮ್ಮ ತನುಷ್ ವ್ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾರೈಸಿ. ನಾನು ನಿಮ್ಮ ಚಿನ್ನದ ನಾಡಿನ ಹುಡುಗ. ಧನ್ಯವಾದಗಳು. ಹೈ ಮಿಂಚುವ ಮಿಂಚುವ ಕರ್ನಾಟಕನೇ ಮಿಂಚುವ, ಕೋಟಿ ಕೋಟಿ ಬೆಂಕೊಳೆದು ಮನೆ ಮನೆಗೂ ಹಂಚುವ. ಮಿಂಚುವ ಮಿಂಚುವ ಕರ್ನಾಟಕನೇ ಮಿಂಚುವ, ಕೋಟಿ ಕೋಟಿ ಬೆಂಕೊಳೆದು ಮನೆ ಮನೆಗೂ ಹಂಚುವ.